ಶಿವ ಎಲ್ಲ ಎಳ್ಳು ಒಂದು ಪೀಸ್ ಹಾಕೋರೆ ಸತ್ಯ ನಿಮ್ಗೆ ಸಾಕು ತಪ್ಪಿ ಹಾಕೋದೆ ಬಿಕ್ತ ಇನ್ನೇನು ಲಕ್ಷಣ ಹಾಕ್ತಾರೆ ಅಡ್ಜಸ್ಟ್ ಆದಂಗೆ ಆದ್ರೆ ಸರಿಯಾಗಿ ಆಯ್ತಾ ಅದೇ ಮಾಡೋದೇ ಅಡ್ಡಾದಿಡ್ಡಿ ಕೆಲಸ ಅಚ್ಚರಿ ಯಾಕೋ ನಿಂದೆಷ್ಟಾಯ್ತು ಕಲೆಕ್ಷನ್ ಪಡೆದ ಅಂದ್ರೆ 6 ತಿಂಗಳು ಊಟ ಮಾಡ್ತೀವಿ ಅದ್ರ ಗೊತ್ತಿತ್ತು ಉಳಿಸ್ಕೊಳವ ಬಾ ನಡಿ ಕಳ್ಕೊಂಡವ್ರು ಬಂದು ಎಳ್ಕೊಂಡು ಹೋದಾರು ಬಾ ಹೇಳಿ ಹೇಳಿ ಇದ್ಯಾವುದು ದೇವಸ್ಥೆ ಒಂದು ನಯ ಪೈಸಾ ಇಲ್ಲ ಏ ಶಿವ ತಗೋ ನೋಡಕ ಫೋಟೋ ಈಗ ದೇವಸ್ಥಾನ ಇವತ್ತೆಲ್ಲ ಬರೀ ಖಾಲಿ ಪಡ್ತಾರೆ ಚೆನ್ನಾಗಿಲ್ಲ ಬಿಡು ಒಂದ್ ಪಕ್ಷ ನಾವು ಕರಡ್ರು ಅಂತ ತಿಳ್ಕೊಂಡು ಎಲ್ಲ ಖಾಲಿ ಪರಿಸಿಟ್ಕೊಂಡೆ ನಮ್ ಕುಂಟ ನೋಡಕ್ ಬಂದ್ಬಿಟ್ರು ದೇವಸ್ಥೆ ನನ್ನೇ ಅಂತ ನಾನೇನ್ ಮಾಡಕ್ ಆಯ್ತದೆ ಯಾಕೋ ಕುದ್ದರೆ ಸರಣ ಇಲ್ಲ ಯಾವ ಬಗ್ಗೆ ನೋಡಪ್ಪ ಅವನು ನನ್ ಕೊಳ್ಳಿಗೆ ಕೈ ಹಾಕ್ಬಿಟ್ಟವನಲ್ಲೇ ಆ ಕೊನೆಯಾಗ ಒಂದ್ ಪರ್ಸ್ ಕದ್ಯಲ್ಲ ನೀನು ನೇರಾಗಿ ಸಿಗರೇಟ್ ಜೊತೆ ನಿಂತಿದ್ನಲ್ಲ ಅದೇ ಉದ್ಕಿದ್ನಲ್ಲ ಅವನ್ ಬೇರೆ ಕೆಲಸ ನೋಡಿದ್ರೆ ಸ್ವಲ್ಪ ಹಂಗಂಗೆ ಇತ್ತು ಇವತ್ತು ನನ್ ಕೈ ಸಿಕ್ಕರೆ ಅವ್ನು ಉತ್ತಮ ಮಾಡ್ಬಿಡ್ತೀನಿ ಬಾರ್ಲೆ ಹೊಡ್ಕೊಂಡೋಗಣ ಕೈ ಸಿಕ್ಕರೆ ಭಾರಿ ಕಲೆಕ್ಷನ್. ಇನ್ನೊಂದು ವಾರ ಈ ಕೈಗೆ ರೆಸ್ಟ್ ಕೊಟ್ಟು ಮಜವಾಗಿ ಕಾಲ ಕಳಿಬಹುದು. ಯಾಕೋ ಅಲ್ಲಿ ನೋಡಕೋ ಏ ಬಾರ್ಲ ಒಂದ್ ಕೈ ನೋಡ್ಕೊಳವ ಯಾಕೋ ಏಸೆ ನಿನ್ ಕುಂಡಿಗೆ ನನ್ ಸರ ದುಡ್ಡೆಲ್ಲ ಕದ್ಕೊಂಡು ದಿಮಾಲೆ ರಂಗ ದೀಪಾವಳಿ ಪಂಡಿಗೆ ಅಂತ ನಿಂತಿದ್ಯಲ್ಲ ನಾಚೆ ಆಗಲ್ಲ ನಿನ್ಗೆ ಯಾವ ದುಡ್ಡು ಯಾವ ಸರ ಪಣ್ಣಿ ನಿನ್ನ ಆಟ ಎಲ್ಲ ಈ ಪಲ್ವಿ ಹಾಕುತ್ತ ನಡಿಯಕ್ಕಿಲ್ಲ ಬಿಚ್ಚು ನನ್ ಸರವ ನನ್ ಪರ್ಸಲ್ ಅವಳಿಗೆ ಪತ್ತಿ ಅವಳಿಗೆ ಬೇಕು ಕಾಸಿಲ್ಲ ಕರಿಮಣಿ ಇಲ್ಲ ಇನ್ ಮೋದಿ ಪಾಸ್ ಬರ ಕೇಳು ಚಿಲ್ರೆ ಕೂಡ ಇಲ್ಲ ಅಂದೆ ತೆಗಿ ನನ್ ಸರವ ಯಾವ ಸರನೇ ಯಾಕೋ ಇವರೇ ಕಣ ಸರ ಕದ್ದಿರೋದು ನೋಡ್ಕೊ ಅವ್ರ ಕೈ ಕೊಡ ಸರನ ಕೊಡದೆ ಹೋದ್ರೆ ಯಾಕೋ ರೋಪ್ ಆಗ್ತಾರಕ್ಕ ನೀನ್ ಹುಳ ರೋಪಾಯ ನಂತ ನಡೆಯಕ್ಕಿಲ್ಲ ಅಪ್ಪನಿ ಏನ್ ಹಂಗ್ ನೋಡ್ತಾ ಇದ್ಯಾ ಆ ಕಡೆ ಮುಚ್ಚ ಮುಷ್ಟಿ ಕಿತ್ತೋಗಂಗೆ ತಾಕತ್ತಿದ್ರೆ ನನ್ ಮೇಲೆ ಒಂದ್ ಕೈ ಮಾಡು ನೋಡವ. ಕೈ ಏನು ಖಾಲಿ ಒಂದ್ ಏಟ್ ನೋಡಿದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು ಗೊತ್ತಾ. ಯಾಕೋ ಯಾಕೋ ಎಲ್ಲಿದ್ದಿ ಯಾಕೋ ಸರ ಕತ್ತಿಲ್ಲ ನಡಿ ಹೋಗೋಣ. ಅಲ್ಲಿ ನೋಡೋ ನಮ್ ಸರವ ಅದ್ ನಮ್ದಲ್ಲ ಯಾಕೋ ಗಿಡ್ಡ ಕಣ್ಣ ಅದೇ ಕಣ ನಮ್ ಸರ ಹಂಗೆ ಅಂತೀಯ. ಅಯ್ಯೋ ಅಪ್ಪ ಸಾರ ನಿನ್ ತಮ್ಮಯ್ಯ ಅಂತೀನಿ ಆ ಸರ ಕೊಟ್ಬಿಡಯ್ಯ. ಒಂದ್ಸಲ ಕಾಲಕ್ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡು ಯಾಕೋ ಕಾಲ್ಗಂತ ಬೀಳು. ಯಾಕೋ ಉದ್ದ ಮುಚ್ಚಿದ್ರು ನೀನೊಬ್ಬ ಹುಟ್ಟದೆ ಗಂಟು ಭೂಮಿಗೆ ಬಾರವಾಗಿ. ಯಾಕೋ ಯಾಕೋ ಇವ್ ನೋಡಿದ್ರೆ ಭಾರಿ ಕಳ್ಳ ಕಂಡಂಗ್ ಕಾಣ್ತಾವನೆ. ನೈಸಾಕಿ ಹೇಳಿದ್ರೆ ಕೊಟ್ಟು ಬಿಡ್ತಾನೆ. ಕೇಳು ಕೇಳು. ಯಾಕೆ ನಾವ್ ತರ ನಾಯಿ ಕಿತ್ತಾಡ್ದಂಗ್ ಕಿತ್ತಾಡೋದು? ಹೆಂಗಿದ್ರು ನಮ್ಮೆಲ್ಲಾರ್ದು ಒಂದೇ ಕತ್ಪಪ್ಪ. ನಾನೇನೋ ನಿನ್ ಪಕ್ಕದಿದ್ ತಪ್ಪಾಯ್ತು ಅನ್ನೋ ಕದ್ದಿದ್ದು ತಪ್ಪು. ಹಂಗ್ ಬನ್ನಿ ದಾರಿಗೆ. ಅಕ್ಕ ತಮ್ಮ ಇಬ್ರು ಸೇರಿ ನನ್ ಮೇಲೆ ರೋಪ್ ಹಾಕ್ತೀರಾ? ನಾವೇ ಕಳ್ರು ಅಂದ್ರೆ ನಮ್ ತಾವನೇ ಸರ ಕಳ್ತನ ಮಾಡ್ಬಿಟ್ಟಿಯಲ್ಲ ನೀನು. ಯೋ ನೀವು ಚಾಪೆ ಕೆಳಕ್ ತೂರಿದ್ರೆ ರಂಗೋಲಿ ಕೆಳಕ್ ತೂರಕ್ ನಮ್ಗೂ ಜಾಗ ಇರ್ತದೆ. ಮರಕ್ ಒಂದ್ ದೊಡ್ಡ ಮರ ಇದ್ದೇ ಇರ್ತದೆ ತಿಳ್ಕೊ. ಹಂಗೆ ಅಂತೀಯ ಚಾಲುಕಾಗಿ ಮಾತಾಡ್ತೀಯ. ಏನ್ ನಿನ್ ಹೆಸರು? ಸಂತೋಷ್ ಅಂತ. ಇಲ್ಲೇ ಒಂದ್ ರೂಮ್ ಮಾಡ್ಕೊಂಡಿದೀನಿ. ಒಂದ್ ಗುಡಿಸ್ಲಿದೆ ನೋಡಪ್ಪ. ಹೆಂಗೋ ನಮ್ಮೆಲ್ರದ್ದು ಒಂದೇ ಕಸ್ಬಂದ್ಮೇಲೆ ಇನ್ಮೇಲೆ ಎಲ್ರೂ ಸೇರಿ ಕಳ್ತನ ಮಾಡುವ. ಬಂದಿದ್ರಲ್ಲಿ 3 ಜನ ಹಂಚ್ಕೊಂಡ್ಬಿಡವ. ಏನಂತೀಯ? ಆಯ್ತು ನಡಿ ಟೀ ಕುಡಿವಾ. ನಡಿ ನಡಿ. ಏನ್ ಕೊಳ್ಳಿಸಿವ ಒಂದು ಟೀ ಬಿಟ್ರೆ ಇನ್ನೇನಂದ್ರೆ ನಿನ್ ಅಂಗಡಿನಾಗೆ ಹಾಕು 3 ಸ್ಪೆಷಲ್ ಟೀ. ಸ್ವಲ್ಪ ದೂರ ನಿಂತ್ಕೋ. ಲೋಟು ಕಡಿಮೆ ಇದೆ. ನಮ್ಗಿಚ್ಚ ಇವಂಗೂ ಗೊತ್ತಾಗಬಿಟ್ಟದಲ್ಲ.
ಏನೋ ಧರ್ಮ ಕೊಡಿ ಸ್ವಾಮಿ, ನನ್ನಿಂದ ಊಟ ಇಲ್ಲ. ಬರ್ತೀನಿ ಸ್ವಾಮಿ. ಯಾರ ಹತ್ರ ತೋರಿಸ್ತೇನೆ ನೀನು ಕೈ ಕತ್ತೀಯೇನೆ? ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸ್ನವ್ರಿಗೆ ಒದಿಸ್ತೀನಿ ನೋಡು. ತಗೊಳ್ಳಿ ಸರ್, ಎಲ್ಲೋ ಡಿಕ್ಕಿ ಹೊಡೆದಾಗ ಜಾಬಿಂದ ಕೆಳಗೆ ಬಿದ್ದಿರ್ಬೇಕು. ಏನು ತಿಳ್ಕೊಬೇಡಿ. ನಿಮ್ಗೆ ಗೊತ್ತಿಲ್ಲ ಸರ್, ಇವಳಿಗೆ ಇದೇ ಕಸುಬು. ಸುಮ್ಮನೆ ನೀವು ಹೋಗಿ ಸರ್. ನೀವು ಹೇಳಿದ್ರಿಂದ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲಿದ್ರೆ ಪೊಲೀಸ್ನವ್ರ ಹೇಳಿ ಲಾಕಪ್ ಹಾಕ್ಬಿಡ್ತೀನಿ. ನೀವು ಬನ್ನಿದ್ದ ಲೆಕ್ಕ ತಕೋ. ಯಾವ ಗಿರಾಕಿ ಗಿರಾಕಿ ಸರ್ ಇವರು. ಟೀ ಕೊಡಿ. ಕೈ ಬಿಡುವಾಗ ಹುಷಾರಾಗಿರ್ಬೇಕು. ಅವನ ಹತ್ರ ಜಗಳ ನಿಂತ್ಕತಿಯ. ಏನ್ ಮಾಡ್ತೀಯ ಗುರು? ಈ ನನ್ ಮಗನ್ ಕೈ ಜಾರು. ಇನ್ಮೇಲಾದ್ರೂ ಹುಷಾರಾಗಿರು. ಇನ್ಸ್ಪೆಕ್ಟ್ರಾ? ಹಾ, ಶಂಕರಯ್ಯ ಹಿಯರ್. ನಮಸ್ಕಾರ. ಟ್ಯಾಕ್ಸಿನಲ್ಲಿ ನಾನು ಬ್ರೀಫ್ ಕೇಸ್ ಮರ್ತ್ಬಿಟ್ಟಿದ್ದೆ ಅಂತ 1 ಗಂಟೆ ಹಿಂದೆ ಕಂಪ್ಲೇಂಟ್ ಮಾಡಿದ್ದೆ. ಏನಾಯ್ತು? ಓ, ಏನೋ ಟ್ರೈ ಮಾಡಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ರಿ ಇನ್ನೇನ್ ಮಾಡೋಕ್ಕಾಗತ್ತೆ. ಥ್ಯಾಂಕ್ ಯು. ಸ್ವಲ್ಪ ನೋಡ್ಕೊಂಡ್ ಬರ್ಬಾರ್ದೇನ್ರಿ? ಐ ಆಮ್ ಸಾರಿ ಮೇಡಮ್, ನೀವು ಬರ್ತಾ ಇದ್ದಿತ್ತು ನಾನ್ ನೋಡ್ಲಿಲ್ಲ. ಯಾಕ್ರಿ ನೋಡ್ಲಿಲ್ಲ? ನಿಮ್ಮ ಕಣ್ಣಿಲ್ವೇ? ಆ ಕಣ್ಣು ನಿಮ್ಗೂ ಇತ್ತಲ್ಲ ಮೇಡಮ್. ನಾನು ಬಿದ್ದು ಕೈಕಾಲು ಮುರ್ಕೊಂಡಿದ್ರೆ ಏನ್ರಿ ಮಾಡ್ತಿದ್ರಿ? ಏನ್ರಿ ಮಾಡಕ್ಕಾಗತ್ತೆ, ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಎಷ್ಟು ಸಲೀಸಾಗಿ ಹೇಳ್ತಿದ್ದೀರಾ ರೀ? ಇವತ್ತು ಬೆಳಗ್ಗೆ ಎಡಮಗ್ಲಲ್ಲಿ ಎದ್ದೆ ಅಂತ ಕಾಣಿಸುತ್ತೆ ಅಪ್ಪ. ಎಲ್ಲಿ ನೋಡಿದ್ರು ಬರೀ ಜಗಳಾನೆ. ಏನಂದ್ರಿ? ನನ್ನ ಜಗಳ ಗಂಟಿ ಅಂತಿದ್ದೀರಾ? ಅದ್ ಸರಿ, ನೀವ್ ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ನನ್ನ ಹೆಸರು ಸಂಜಯ್ ಅಂತ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಟ್ಯಾಕ್ಸಿ ಡ್ರೈವರ್ ನಾನು. ಇನ್ನೇನು, ಟ್ಯಾಕ್ಸಿ ಕಂಡಕ್ಟರ್ ಬೇರೆ ಇರ್ತಾರ? ನಾವು ಟ್ಯಾಕ್ಸಿ ಹೇಳಿ ಕಳಿಸ್ತಿಲ್ವಲ್ಲ. ನಾನೇ ಬಂದೆ. ಓ, ಪ್ಯಾಸೆಂಜರ್ಸ್ ನ ಹುಡ್ಕೊಂಡು ನೀವೇ ಮನೆಗೆ ಬರ್ತಿದ್ದೀರಾ? ಇಲ್ಲಿ ಯಾರು ಬರೋರಿಲ್ಲ. ಯಾಕ್ರಿ ಅವಸರ ಪಡ್ತೀರಾ? ಈ ಮನೆ ಶಂಕರ ಇದ್ದು ತಾನೆ? ಹೌದು, ನಮ್ಮಪ್ಪ. ಏನಾಗ್ಬೇಕಾಗಿತ್ತು? ಈ ಬ್ರೀಫ್ ಕೇಸ್ ನ ಮಾರಕ್ ಬಂದಿದ್ದೀರಾ? ನಮ್ಮನೇಲಿ ಬೇಕಾದಷ್ಟಿದೆ, ಬೇಡ ತಗೊಂಡೋಗಿ. ಯಾಕ್ರಿ ಅವಸರ ಪಡ್ತೀರಾ? ಶಂಕರ ಈ ಬ್ರೀಫ್ ಕೇಸ್ ನ ನಾನು ಟ್ಯಾಕ್ಸಿಲಿ ಮರ್ತ್ಬಿಟ್ಟು ಹೊಟ್ಟೋದ್ರು, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಮ್ದೇ ಬ್ರೀಫ್ ಕೇಸು. ನೈಸ್ ಆಫ್ ಯು. ಐ ಆಮ್ ಸೋ ಸಾರಿ. ಏನೇನೋ ಮಾತಾಡ್ತೇ. ಬನ್ನಿ. ಪರವಾಗಿಲ್ಲ, ಹೆಂಗಸರಿಗೆ ಆತರ ಬುದ್ಧಿ. ಏನಂದ್ರಿ? ನಿಮ್ಗೆ ಹೇಳಿಲ್ಲ, ಹೆಂಗಸರಿಗೆ ಹೇಳಿದೆ. ಏನಮ್ಮ? ಏನಾಯ್ತಮ್ಮ? ಡ್ಯಾಡಿ, ನೀವು ಬ್ರೀಫ್ ಕೇಸ್ ಕಳ್ಕೊಂಡಿದ್ದಲ್ಲ, ಅದು ಸಿಕ್ತು. ಎಲ್ಲಿ? ಬನ್ನಿ. ನಮಸ್ಕಾರ. ಓ, ಥ್ಯಾಂಕ್ ಯು. ಎಲ್ಲ ಸರಿಯಾಗಿದೆ ಸರ್? ಎಲ್ಲ ಸರಿಯಾಗಿದೆ. ನಿಯತ್ತಿಂದ ತಂದ್ಕೊಟ್ಟಿದ್ಯಾ. ನಿನ್ನ ಹೆಸರೇನಪ್ಪ? ಸಂಜಯ್ ಡ್ಯಾಡಿ. ಓ, ಆಗ್ಲೇ ಹೆಸರು ಬೇರೆ ತಿಳ್ಕೊಂಡ್ಬಿಟ್ಟಿದ್ಯಾ? ತಗೋಪ್ಪ. ಬೇಡಿ ಸರ್, ಇರ್ಲಿ, ನನ್ ಗ್ರಾಟಿಟ್ಯೂಡ್ ತಗೋ. ಬೇರೆ ಆದ್ರೂ ಕೆಟ್ಟ ಮನ್ಸನ್ ಕೈ ಸಿಕ್ಬಿಟ್ಟಿದ್ರೆ ಈ 50,000 ರೂಪಾಯಿ ಹೋಗ್ಬಿಡ್ತಿತ್ತ. ಇಲ್ಲಿ ತಗೋ. ನೋ ಥ್ಯಾಂಕ್ಸ್. ನಿಮ್ ಹಣ ನಿಮ್ಗೆ ತಲುಪಿಸಿ ನನ್ ಕರ್ತವ್ಯ ನಾ ಮಾಡಿದ್ದೀನಿ ಅಷ್ಟೇ. ಹೋಗ್ಲಿ, ನೀವ್ ಇಲ್ಲಿಗೆ ಬಂದ್ರಲ್ಲ, ಅದ್ರ ಟ್ಯಾಕ್ಸಿ ಚಾರ್ಜ್ ಆದ್ರೂ ತಗೊಳ್ಳಿ. ಅದನ್ನ ಬೇಕಾದ್ರೆ ತಗೋತೀನಿ. 10 ರೂಪಾಯಿ ಕೊಡಿ ಸರ್. ತಗೋ. ಥ್ಯಾಂಕ್ ಯು.
ಒಳ್ಳೆ ನಮಸ್ತೆ. ನಮಸ್ಕಾರ. ಬರ್ತೀರಾ? ನೋಡ್ಕೊಂಡ್ ಬರ್ಬಾರ್ದಾಯ್ತಮ್ಮ. ನೀ ನೋಡ್ಕೊಂಡ್ ಬರ್ಬಾರ್ದಾನಯ್ಯ. ಒಂದ್ ವೇಳೆ ಜೀವ ಹೋಗಿದ್ರೆ ಏನಾಗತ್ತಿ? ಅಯ್ಯೋ ಆತನ್ ಬೈಬೇಡಪ್ಪ, ಆತಂದೇನ್ ತಪ್ಪಿಲ್ಲ, ನಾನೇ ನೋಡದೆ ಬಂದ್ಬಿಟ್ಟೆ. ಅಮ್ಮ ಬೆಟ್ಟೇನಾದ್ರೂ ಆಯ್ತಾ ಅಮ್ಮ? ಎಲ್ಲಿ? ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರಿ. ಅಮ್ಮ ಅಮ್ಮ, ಹೌದು ನೀನೇ ನನ್ ಮಗ. ಇಷ್ಟು ದಿವಸ ನನ್ ಬಿಟ್ಟು ಎಲ್ಲ ಹೋಗಿದ್ಯಪ್ಪ, ಎಲ್ಲ ಹೋಗಿದ್ಯೋ? ಅವಳ ಮಗನ್ ಕಳ್ಕೊಂಡಿದ್ದಾಳೆ. ಯಾರು ಸಿಕ್ಲಿ ಮಗ ಮಗ ಅಂತ ಹುಚ್ಚಿಯಾಗಿ ಆಡ್ತಾಳೆ. ಅಯ್ಯೋ ನಾನು ಹುಚ್ಚಿ ಅಲ್ಲ, ಇವ್ ನಿಜವಾಗ್ಲೂ ನನ್ ಮಗ. ನೀ ನನ್ ಮಗ ತಾನೆ, ನಾನ್ ನಿಮ್ಮ ಅಮ್ಮ ಅಪ್ಪ. ಬಾ ಮನೆಗೆ ಹೋಗೋಣ. ಹುಚ್ಚಿ ಅಲ್ಲ ನಾನು. ಒಳ್ಳೆ ಹುಚ್ಚಿ, ಗ್ರಾಚಾರ ಚೆನ್ನಾಗಿತ್ತು, ಬದ್ಕೊಂಡಿದ್ದಾಳೆ. ನಡಿ ನಡಿ. ಬಾಪಾ, ಯಾಕೆ ಕೂತಿದ್ಯಾ? ಬಾ. ಇದೇ ನಮ್ಮ ಮನೆ. ಇನ್ನೇನು ನಮ್ ಶಾಂತಿ ಬರೋ ಹೊರಟ. ಯಾಕಲ್ಲ ನಿಂತ್ಬಿಟ್ಟೆ? ಬಾ, ನಮ್ ಶಾಂತಿಗೆ ನನ್ ಮಗ ಸಿಕ್ಬಿಟ್ಟ ಅಂದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಬಾಬಾ, ಕೈ ಕಾಲು ತೊಳ್ಕೊಂಡು ಊಟ ಮಾಡಿ. ಇರಮ್ಮ, ಶಾಂತಿ ಬಂದ್ಬಿಡ್ತಾಳೆ ಅಂತ ಹೇಳಿದ್ರೆ ಅವಳು ಬಂದ್ಮೇಲೆ ಎಲ್ಲ ಜೊತೆ ಕುತ್ಕೊಂಡು ಊಟ. ಜೊತೆಲಿ ಊಟ ಮಾಡೋಣ. ಕೂತ್ಕೋ, ಕೂತ್ಕಪ್ಪ. ಎಷ್ಟು ವರ್ಷಗಳಾಯ್ತಪ್ಪ ನೀನ್ ನೋಡಿ. ಒಂದು ತಾಯಿಗೆ ತನ್ನ ಮಕ್ಕಳ ಮೇಲೆ ಎಷ್ಟೊಂದು ಮಮತೆ ಇರುತ್ತೆ. ಆ ತಾಯಿ ಪ್ರೀತಿ ಪಡೆಯೋ ಭಾಗ್ಯ ದೇವ್ರು ನನಗ್ ಕೊಡ್ಲಿಲ್ವಲ್ಲ. ಯಾಕೆ ಯಾಕೆ ಅಳ್ತಾ ಇದೀಯಾ? ಏನೂ ಇಲ್ಲಮ್ಮ, ಇಷ್ಟು ವರ್ಷ ಆದ್ಮೇಲೆ ತಾಯಿ ಪ್ರೀತಿ ಸಿಕ್ತಲ್ಲ ಅಂತ ಸಂತೋಷದಿಂದ ಬರ್ತಾ ಇರೋ ಕಣ್ಣು. ನನ್ಗೆ ಎಷ್ಟು ಸಂತೋಷ ಆಗ್ತಾ ಗೊತ್ತಾ? ನೋಡು, ಇನ್ಮೇಲೆ ನೀನ್ ನನ್ನ ಜೊತೆಲೇ ಇರ್ಬೇಕು. ನಿನ್ ಜೊತೆನೇ ಇರ್ತೀನಮ್ಮ. ನನ್ ಬಿಟ್ಟು ಎಲ್ಲಿ ಹೋಗ್ಕೊಡ್ದು. ಎಲ್ಲೂ ಹೋಗೋದಿಲ್ಲಮ್ಮ. ಇದೇನಮ್ಮ, ಏಟ್ಬಿದ್ದು ರಕ್ತ ಬರ್ತಾ ಇದೆ. ಇಲ್ಲೇ ಇರು, ನಾ ಡಾಕ್ಟರ್ ಹತ್ರಕ್ಕೆ ಹೋಗಿ ಔಷಧಿ ತಂದ್ಬಿಡ್ತೀನಿ. ಬೇಡ, ನಾನ್ ನಿನ್ ಜೊತೆಲೆ ಬರ್ತೀನಿ, ಹೋಗೋಣ. ಬೇಡಮ್ಮ, ನೀ ಇಲ್ಲೇ ಇರು. ನನ್ ಮಾತು ಕೇಳು. ಇದುವರೆಗೂ ನನ್ ಮಗ ಸಿಕ್ಲಿಲ್ಲ ಅಂತ ನನ್ನ ಹಂಬಲಿಸಿದ್ದೆ ಸಾಕು. ನಾನು ನಿನ್ ಜೊತೆಲೆ ಬರ್ತೀನಿ, ನನ್ ಕರ್ಕೊಂಡು ಹೋಗು. ಅಮ್ಮ, ತಾಯಿನ್ ಬಿಟ್ಬಿಟ್ಟು ಮಗ ಎಲ್ಲಾದ್ರೂ ಹೋಗ್ತಾನ? ನೀ ಇಲ್ಲೇ ಇರು, ನಾ ಬೇಗ ಬಂದ್ಬಿಡ್ತೀನಿ. ಇಲ್ಲಪ್ಪ, ಬೇಡ, ನನ್ನ ಬಿಟ್ಬಿಟ್ಟು ಹೋಗ್ಬೇಡ. ನನ್ನ ಮಾತು ಕೇಳೋದಿಲ್ಲ ನೀನು? ಕೇಳ್ತೀನಿ. ನೀ ಮಲ್ಕೊಂಡಿರು, ನಾ ಡಾಕ್ಟರ್ ಹತ್ರಕ್ಕೆ ಹೋಗಿ ಬೇಗ ಔಷಧಿ ತಂದು. ಬೇಗ ಬರ್ತೀಯಾ? ಬೇಗ ಬರ್ತೀನಿ. ನನ್ ಬಿಟ್ಟೆಲ್ಲ ಕೂಡ ಬೇಗ ಬರ್ತೀಯಲ್ಲ? ಬೇಗ ಬರ್ತೀನಮ್ಮ. ಈ ಮಂದಿದಾರಲ್ಲ ಅವ್ರು ನಿಮ್ ತಾಯಿನ? ಇಲ್ಲ, ಏನಾಗಿದೆ ಅವರಿಗೆ? ಏನಿಲ್ಲ, ನಾನು ಬರ್ತಾ ಇರ್ಬೇಕಾದ್ರೆ ನನ್ನ ಟ್ಯಾಕ್ಸಿಗೆ ಅಡ್ಡ ಬಂದ್ಬಿಟ್ಟೆ. ಗಾಬರಿ ಆಗ್ಬಿಡಿ, ಅವ್ರಿಗೇನು ಆಗಿಲ್ಲ. ಪಾಪ, ಅವ್ರ ಮನಸ್ಸಿಗೆ ಏನ್ ಬಂತೋ ಏನೋ, ನಾನು ನೋಡ್ದಾಗ್ಲಿಂದ ಅವ್ರ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಔಷಧಿ ತರ್ತೀನಿ ಅಂತ ಸುಳ್ಳು ಹೇಳಿ ಹೊರಗಡೆ ಬರ್ಬೇಕಾಗ್ತದೆ. ಅವರು ಯಾವಾಗ್ಲೂ ಹೇಗೆ ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅದಕ್ಕೆ ಯಾರು ನೋಡಿದ್ರು ತನ್ ಮಗ ಅಂತ ಅಂತಿರ್ತಾರೆ. ನೀವೇನ್ ತಪ್ಪು ತಿಳ್ಕೋಬೇಡಿ. ಚೇಚೆ, ಪರವಾಗಿಲ್ಲ ಬಿಡಿ. ನೋಡಿ, ಅವ್ರ ಮನಸ್ಸು ನೋವಾಗಿರೋ ಹಾಗೆ ನಿಜವಾದ ವಿಷಯ ಏನು ಅಂತ ಅವ್ರಿಗೆ ಆಮೇಲೆ ತಿಳಿಸ್ಬಿಡಿ. ಔಷಧಿಗೆ ಏನಾದ್ರು? ಏನು ಬೇಕಾಗಿಲ್ಲ, ನಾನು ನೋಡ್ಕೋತೀನಿ. ಅಮ್ಮ, ಅಮ್ಮ, ಶಾಂತಿ, ಶಾಂತಿ, ನನ್ ಮಗ ಸಿಕ್ಬಿಟ್ಟಮ್ಮ, ನನ್ ಮಗ ಸಿಕ್ಬಿಟ್ಟ. ನೋಡು, ಗಾಯಕ್ಕೆ ಔಷಧಿ ತರಕ್ ಹೋಗಿದ್ದಾನೆ. ಸಿಕ್ತೋರ್ ನನ್ನ ಮಗ ಅಂತ ಅಂತಿರ್ತೀಯಲ್ಲ. ಅಯ್ಯೋ ಹುಚ್ಚಿ, ಅವ್ನು ನಿಜವಾಗ್ಲೂ ನನ್ ಮಗ ಕಣೆ. ನೋಡು, ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರ್ದ. ಈಗ ಯಾಕೆ ಅವ್ನ್ ಬಂದ್ರೆ ನಿನಗೆ ಗೊತ್ತಾಗುತ್ತೆ. ಅವನ್ ಬರೋಲ್ಲಮ್ಮ. ಬರೋಲ್ಲ? ಯಾಕೆ ಬರಲ್ಲ? ಅವನ್ ನಿನ್ ಮಗ ಅಲ್ಲ. ಶಾಂತಿ, ಹೌದಮ್ಮ, ಹೋಗ್ತಾ ಈ ವಿಷಯ ನಮ್ಗೆ ಹೇಳ್ಬಿಟ್ಟು ಹೋದ್ರು. ನನ್ ಮಗ ಅಲ್ಲ ಅಂತ ಹೇಳ್ಬಿಟ್ಟ. ಹಾಗಾದ್ರೆ
ಅವನ್ ನನ್ನ ಯಾಕೆ ಅಮ್ಮ ಅಂತ ಕರ್ದ? ಬೇಗ ಬರ್ತೀನಿ ಅಮ್ಮ ಅಂತ ಯಾಕೆ ಸುಳ್ಳು ಹೇಳ್ದ? ಶಾಂತಿ, ನನ್ ಮಗ ಸಿಗ್ತಾನೆ ಅಂತ ನೀನು ಸುಳ್ಳು ಹೇಳ್ದೆ. ಅದ್ಯಾರು ಸುಳ್ಳು ಹೇಳಿದ್ರು? ನನ್ ಮಗನ ಸುಳ್ಳು ಹೇಳ್ಬಿಟ್ಟ. ಇಲ್ಲ ಇಲ್ಲ, ನನ್ ಮಗ ಸಿಕ್ಕಲ್ಲ. ಸಿಗ್ತಾರಮ್ಮ, ಖಂಡಿತ ಸಿಕ್ಕೇ ಸಿಗ್ತಾರೆ. ನಿನ್ನಂತ ತಾಯಿ ವಿಷಯದಲ್ಲಿ ದೇವರು ಯಾವತ್ತೂ ತನ್ನ ಮನಸ್ಸನ್ನು ಕಲ್ ಮಾಡ್ಕೊಡಲ್ಲ. ಅಳ್ಬೇಡ ಅಳ್ಬೇಡ. ಹಳದೆ ಇನ್ನೇನ್ ಮಾಡ್ಲಿ, ಇನ್ನೇನ್ ಮಾಡ್ಲಮ್ಮ? ನೋಡು, ನಿಂಗೋಸ್ಕರ ಈ ಸೀರೆ ತಗೊಂಡಿದ್ದೀನಿ. ಚೆನ್ನಾಗಿದ್ಯಾ? ನನಗೆ ಯಾಕಮ್ಮ ಇದೆಲ್ಲ? ಮಕ್ಕಳಿಗೆ ಪಾಠ ಹೇಳೋ ಟೀಚರ್ ನೀನೇ ಬೇಕಾಗಿರೋದು ತಗೊಳೋದ್ ಬಿಟ್ಟು ನಾನೊಂದ್ಸರಿ ತಗೊಂಡಿದ್ದೀನಿ ನೋಡು. ನಿನ್ ಋಣ ಹೇಗಮ್ಮ ತೀರಿಸ್ಲಿ? ಯಾಕಮ್ಮ ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋಯಿಸ್ತೀಯ? ನನಗೂ ಯಾರಿದ್ದಾರೆ? ಚಿಕ್ಕ ವಯಸ್ಸಿನಲ್ಲಿ ತಾಯಿ ತಂದನೆ ಕಳ್ಕೊಂಡಿದ್ದ ನನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ರು. ದೊಡ್ಡವಳಾದ್ಮೇಲೆ ಒಂಟಿಯಾಗಿ ಹೇಗಿರ್ಲಿ ಅಂತ ಯೋಚನೆ ಮಾಡ್ತಿರೋವಾಗ ನೀನ್ ಸಿಕ್ತೆ. ನಾನು ಅನಾಥ ಅಲ್ಲ, ನನ್ನೂರು ಅಂತ ಒಬ್ಬರಿದ್ದಾರೆ ಅಂತ ಹೇಳೋಕೆ ಈಗ ನೀನಿದ್ದೀಯಮ್ಮ. ನಿಜ ಅಮ್ಮ, ನನಗೆ ನೀನಿದ್ದೀಯ, ನಿನಗೆ ನಾನಿದ್ದೆ. ನಾವಿಬ್ಬರು ಅನಾಥರಲ್ಲ, ಅನಾಥರಲ್ಲಮ್ಮ. ಅಮ್ಮ ಅಮ್ಮ, ಹೌದು. ಹೌದು ಪಪ್ಪಾಜಿ, ಅದೇ ಕನಸು. 20 ವರ್ಷದಿಂದಾನು ಅದೇ ಕನಸು ನನ್ ಕಾಡ್ತಾ ಇದೆ ಪಪ್ಪಾಜಿ. ಆ ಕೊಲೆಗಾರನ ಕಂಡು ಹಿಡಿದು ಅವನ ಮೇಲ್ ಸೇಡ್ ತೀರಿಸ್ಕೊಳ್ಳೋವರೆಗೂ ನನ್ಗೆ ಕನಸಿನಿಂದ ಬಿಡುಗಡೆ ಇಲ್ಲ ಪಪ್ಪಾಜಿ, ನನ್ಗೆ ಕನಸಿನಿಂದ ಬಿಡುಗಡೆ ಇಲ್ಲ.